ನಮಸ್ಕಾರ. ಎಸ್ ಮಿಟಿಯಾ ನಾಯಕ್, ಕೂಡ್ಲಹಳ್ಳಿ ಲಂಬಾಣಿ ತಾಂಡ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಬಂಧುಗಳೇ, ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಜಾತಿಗಳನ್ನು ವಿಂಗಡಣೆ ಮಾಡಿ, ಸಮೀಕ್ಷೆ ಮಾಡಿ, ತಾರತಮ್ಯದಲ್ಲಿ ಅರ್ಜೆಂಟ್ ಮಾಡಿ ಇವತ್ತು ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರೂ ಸಭೆ ನಡೆಸಿ ಯಾರ್ಯಾರು ಒತ್ತಾಯ ಮಾಡಿದ್ರು ಅವರಿಗೆ 6%, ಯಾರು ಒತ್ತಾಯ ಮಾಡಲಿಲ್ವೋ ಅವರಿಗೆ 4%, ಏನೂ ಕೇಳಲಿಲ್ಲ ಅವರಿಗೆ 1%. ಇದು ಯಾವ ನ್ಯಾಯ ಸ್ವಾಮಿ? ಮಾನ್ಯ ಮುಖ್ಯಮಂತ್ರಿಗಳೇ, ಇದು ಯಾವ ನ್ಯಾಯ? ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಹೀಗೆ ಮಾಡಿದ್ರಿ? ಯಾರ ಒತ್ತಾಯದಿಂದ ಹೀಗೆ ಮಾಡಿದ್ರಿ? ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ. ಇನ್ನು ಸ್ವಲ್ಪ ದಿನ ಕಾದು ಕೇಂದ್ರ ಸರ್ಕಾರ ನಡೆಸುವಂತಹ ಒಂದು ಜಾತಿ ಗಣತಿ ಲೆಕ್ಕಾಚಾರದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಈ ಒಳ ಮೀಸಲಾತಿಯನ್ನು ಜಾರಿ ತರ್ಬೋದಾಗಿತ್ತು. ಅದಕ್ಕೆ ಯಾರ ಅಭ್ಯಂತರ ಇರಲಿಲ್ಲ. ಅವ್ರವ್ರಿಗೆ ಏನು ಸೇರಬೇಕೋ ಅದು ಸೇರಬೇಕಾಗಿತ್ತು. ಆತುರದಲ್ಲಿ ಎಸ್.ಸಿ. ಮಾದೇವಪ್ಪನವ್ರು ಹೇಳಿದ್ರು ಅಂತ ಹೇಳಿ 6% ಕೊಟ್ರಿ. ಈ ಕಡೆ ನಮ್ಮ ಜಿ ಪರಮೇಶ್ವರ್ ಸಾಹೇಬರು ಹೇಳಿದ್ರು ಅಂತ ಹೇಳಿ ಅವ್ರಿಗೆ 6% ಕೊಟ್ರಿ. ಇನ್ನೇ ನಮ್ಮ ಮಾನ್ಯ ಶಿವರಾಜ್ ತಂಗಡಿಯವರು ನಮಗೇನಾದರೂ ಒಂದು ಕೊಡಿ ಅಂತಿದ್ರಿ. ಅದು ನಮ್ಮ ಬಂಜಾರ, ಬೋವಿ, ಕೊರ್ಚ, ಕೊರಂದಲ್ಲಿ ಬರುವಂಥ 4 ಜಾತಿಗಳು. ನಮಗೆ ಎಷ್ಟು ಕೊಟ್ರಿ? 4% ಕೊಟ್ರಿ. BJP ಎಷ್ಟು ಕೊಟ್ಟಿದ್ರು? 4.5% ಕೊಟ್ಟಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ, ಕೇಳಿಸ್ಕೊಳ್ಳಿ. ನಾವು ಈ ವಿಡಿಯೋ ಯಾಕೆ ಮಾಡಿ ನಿಮ್ಗೆ ತಲುಪಿಸಿದ್ದೀವಿ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಹಾಕ್ತಿದ್ದೀವಿ ಅಂದರೆ, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಿದು ವಿಚಾರ. BJP ಎಷ್ಟು ಕೊಟ್ಟರು? 4.5% ಕೊಟ್ಟರು. ನೀವೆಷ್ಟು ಕೊಟ್ರಿ? 4%. ಅಲ್ಲ, ಇಡೀ ಬಂಜಾರ ಜನಾಂಗ ರಾತ್ರಿ ಅವ್ರ ಮನೆಗಳಿಗೆ ನುಗ್ಗಿ BJPಯವರು ನಿಮ್ಮನ್ನು ಪರಿಶಿಷ್ಟ ತೆಗೆದುಬಿಡ್ತಾರೆ ಅಂತ ಹೇಳಿ ಎಲ್ಲರಿಗೂ ಒಂದು ಕಡೆ ಕನ್ವಿನೆನ್ಸ್ ಮಾಡಿದ್ರು. ನಾವೇನಾದ್ವಿ? ಈಗೇನಾಗಿದ್ದೀವಿ? ಕನ್ವಿನೆನ್ಸ್ ಮಾಡಿದ ತಕ್ಷಣ ನಾವು ಮಾಡ್ತಾರೇನೋ, ಕೆಲವರು ಗೊತ್ತಿಲ್ಲದಿರೋರು. ನಮಗೆ ಗೊತ್ತಿತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೂ ಮಾಡಲ್ಲ ಅಂತ ಗೊತ್ತಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಏನು ಮಾಡಿದ್ರಿ? 0.5% ನೀವು ಕಡಿಮೆ ಕೊಟ್ರಿ. ಏಕೆ? ಅವ್ರು ಕೊಟ್ಟಂಥ 4% ಜೊತೆಗೆ ಇನ್ನೊಂದು 0.5% ಕೊಟ್ಟಿದ್ರೆ ಏನು ಗಂಟು ಹೋಗ್ತಾಯಿತ್ತು? ಯಾರಿಗೇನು ಕಡಿಮೆ ಆಗ್ತಾಯಿತ್ತು? ಯಾರಿಗೆ ತಾರತಮ್ಯವಾಗ್ತಾ, ಯಾರಿಗೆ ಅನ್ಯಾಯವಾಗ್ತಾಯಿತ್ತು? ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನು ಮಾಡಿದಿರಲ್ವ ಈಗ, ಈ 6% ಒಂದು ಗುಂಪಿಗೆ, ಇನ್ನೊಂದು 6% ಇನ್ನೊಂದು ಗುಂಪಿಗೆ, 4% ಒಂದು ಗುಂಪಿಗೆ, ಇನ್ನು 1% ಅಲೆಮಾರಿ ಜಾತಿಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಾವೇ ಹೇಳ್ತಾ ಇದ್ದೀವಿ, ನೀವು ಭಾಳ ಅನ್ಯಾಯ ಮಾಡಿದ್ದೀರಿ ನಮ್ಮ ಬಂಜಾರ ಜನಾಂಗಕ್ಕೆ. ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಜನಾಂಗಕ್ಕೆ ಭಾಳ ಅನ್ಯಾಯ ಮಾಡಿದ್ರಿ. ನೀವು ಖಂಡಿತವಾಗಿ ಮುಂದಿನ ಎಲೆಕ್ಷನಲ್ಲಿ ಮತದಾರರು ನಿಮ್ಮನ್ನು ಪಾಠ ಕಲಿಸ್ತಾರೆ. ಇದು ಸತ್ಯ. ನಾನಿವತ್ತು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಮತದಾರ, ಇವತ್ತೇನು ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಅಂತ ಏನು ಜಾತಿಗಳಿದೆಯಲ್ಲ, ಆ ಜಾತಿಗಳು ನಿಮ್ಮನ್ನು ಪಾಠ ಕಲಿಸ್ತಾರೆ. ನಿಮ್ಮನ್ನು ಸೀಟಲ್ಲಿ ಕುಂಡ್ರಿಸಿದವರು ಅವರೇ, ನಿಮ್ಮ ಸೀಟನ್ನು ಕಿತ್ಕೊಳ್ಳೋರು ಅವರೇ. ಕಾದು ನೋಡಿ, ಇದು ಸತ್ಯ. ಈ ಥರ ಹೇಳಿಕೆಗಳು ಆಮೇಲೆ ಏನು ವಿಜೃಂಭಿಸ್ತಾರೆ ಅವರು. ಮಾನ್ಯ ಆಂಜನೇಯ ಸಾಹೇಬ್ರವರು ಏನು ಹಾಲಿನ ಅಭಿಷೇಕ, ಸರಿಯಾದ ರೀತಿಯಲ್ಲಿ ನೀವು ಸಮೀಕ್ಷೆ ಮಾಡಿ, ಸರಿಯಾದ ರೀತಿಯಲ್ಲಿ ಒಳ ಮೀಸಲಾತಿ ವರ್ಗಾವಣೆ ಮಾಡಿಕೊಟ್ಟಿದ್ದರೆ ಎಲ್ರಿಗೂ ಸಂತೋಷ ಆಗೋದು.
ನಮ್ಮ ಬಂಜಾರ ಜಾತಿಗಳು ಸಂತೋಷ ಪಡ್ತಾಯಿದ್ರು, ಗೋವಿ ಜನಾಂಗದವರು ಸಂತೋಷ ಪಡ್ತಾಯಿದ್ರು, ಕೊಚ್ಚ ಕೊರ್ಮ ಇವರು ಕೂಡ ಸಂತೋಷ ಪಡ್ತಾಯಿದ್ರು. ಏನೋ ಗೆದ್ದರು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವರು ಗೆದ್ದು ಇವತ್ತು ಗದ್ದಿಗೆ ಹಿಡಿದಿದ್ದಾರೆ. ಇವತ್ತು ನಮ್ಗೆ ಒಳ ಮೀಸಲಾತಿಯಿಂದ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನೊಂದು ಆ್ಯಕ್ಚುಲಿ ನೀವು ನೋಡಬೇಕಾದ್ರೆ 6% ನಮಗೂ ಕೊಡಬೇಕಾಗಿತ್ತು. ಆದರೆ ನೀವು ಎಷ್ಟು ಗಳಿಸಿದ್ರಿ? 4% ಗಳಿಸಿದ್ರಿ. ಖಂಡಿತ ಇದು ಭಾಳ ದೊಡ್ಡ ಅನ್ಯಾಯ ನಮ್ಮ ಬಂಜಾರ ಜನಾಂಗ ಮಾಡಿರೋದು. ನೀವು ನಮ್ಮ ಬಂಜಾರ ಜನಾಂಗದಲ್ಲಿ ನಿಮ್ಮ ಹತ್ರ ಬಂದು ಕೇಳಿ ಒಳ ಮೀಸಲಾತಿ ಗಿಟ್ಟಿಸ್ಕೊಳ್ಳುವಂತಹ ನಮ್ಮ ಏನು ಇದ್ದಾರಲ್ಲ, ನಮ್ಮ ಇವ ಶಾಸಕರು ಇದ್ದಾರೆ, ಮಾಜಿ ಶಾಸಕರು ಇದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಅವರು ನಿಮ್ಮನ್ನು ಒತ್ತಾಯ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅನ್ಸುತ್ತೆ. ಏನು ಮಾನ್ಯ ಜಿ ಪರಮೇಶ್ವರ್ ಸಾಹೇಬ್ರು ಹೇಳಿದ ತಕ್ಷಣ 6% ಕೊಟ್ಬಿಡ್ರಿ. ಮಾನ್ಯ ಎಚ್ ಸಿ ಮಾದೇವರು ಹೇಳಿದ ತಕ್ಷಣ 6% ಕೊಟ್ಬಿಡ್ರಿ. ಏನು ಸರ್ ಇದು? ಏನು ಸ್ವಾಮಿ ಇದು ಲೆಕ್ಕಾಚಾರ? ದಯವಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು ಕೇಂದ್ರ ಸರ್ಕಾರ ನಿಗದಿ ಮಾಡುವಂತಹ ಜಾತಿ ಪರಿಗಣನೆ ಅದರ ವಿಚಾರದಲ್ಲಿ ನೀವು ಒಳ ಮೀಸಲಾತಿಯ ವರ್ಗಾವಣೆ ಮಾಡಿಕೊಡಿ. ಆವಾಗ ನಾವು ನಿಮ್ಮನ್ನು ಮೆಚ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ನಮ್ಮ ಬಂಜಾರ ಜನಾಂಗ ಅನ್ಯಾಯವಾಗದೆ, ಬೋವಿ ಜನಾಂಗಕ್ಕೆ ಅನ್ಯಾಯವಾಗದೆ, ಕೊರ್ಚ ಕೊರ್ಮ ಜನಾಂಗಕ್ಕೆ ಅನ್ಯಾಯವಾಗದೆ ನೀವು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಈ ಸಂದರ್ಭದಲ್ಲಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನೀವು 5% ಮಾಡಿಕೊಡಿ ನಮಗೆ. ಅಲ್ಲಿ ಅವ್ರಿಗೆ 5.5 ಕೊಡಿ. ಅಲ್ಲಿಂದ 1% ಕಿತ್ತು ನಮ್ಮ ಬಂಜಾರ, ಬೋವಿ, ಕೊರ್ಚ ಕೊರ್ಮ ಜಾತಿಗೆ 4 ಜೊತೆಗೆ ಇನ್ನೊಂದು % ಸೇರಿಸಿ ನಮಗೆ 5% ಕೊಡಬೇಕಾಗಿ ತಮ್ಮಲ್ಲಿ ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ಈ ಸೋಷಿಯಲ್ ಮೀಡಿಯಾ ಮುಖಾಂತರ. ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ, ಜೈ ಭೀಮ್, ಜೈ ಗೋರ್ ಬಂಜಾರ, ಜೈ ಸೇವಾಲಾಲ್.